ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇದೇನಪ್ಪ ಅಂತಂದರೆ ಯಾರೆಲ್ಲ ಯು ಜಿ ಸಿ ಟಿ 2024 ಸ್ಟೂಡೆಂಟ್ಸ್ ನೋಡ್ತಿದ್ರೋ ನಿಮಗೆಲ್ಲ ಒಂದು ಇದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನೀಟ್ ಸ್ಟೂಡೆಂಟ್ಸ್ಗೆ ಇದು ಇವತ್ತೇನಿತ್ತಪ್ಪ ಅಂತಂದರೆ ಯು ಜಿ ನೀಡ್ದೇನಿತ್ತಂತಂದರೆ ಎಲ್ಲನೂ ಕೂಡ ಕ್ವಶನ್ ಪೇಪರ್ ಲೀಕ್ ಆಗಿಬಿಟ್ಟು ಸುಪ್ರೀಂ ಕೋರ್ಟ್ ತನಕ ಏನೋಗಿತ್ತು. ಆ ಒಂದು ಸುಪ್ರೀಂ ಕೋರ್ಟಲ್ಲಿ ಇವತ್ತೇನೇನೆಲ್ಲ ನಡೀತು ಅಂತಂದು ಎಷ್ಟೋ ಜನ ಗೊತ್ತಿರುತ್ತೆ, ಬಟ್ ಅದರದ್ದು ಅಫೆಕ್ಟ್ KCET ಸ್ಟೂಡೆಂಟ್ಸ್ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅಂತಂದು ಸೊ ಸದ್ಯಕ್ಕೆ ಮಾತಾಡ್ತೀನಿ. ಆ್ಯಂಡ್ ಇವತ್ತು ಎರಡು ಮೇನ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಬಂದಿದ್ದವು, ಅದನ್ನು ಕೂಡ ಮಾತಾಡ್ತಿದ್ದೀನಿ. ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬೇಕಾದ್ರೆ ಏನು ಬಂದಿದೆ ಅಂತಂದರೆ ನಾಟಾ ಸ್ಟೂಡೆಂಟ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ಗೆ ಬಂದೈತೆ. ಆ ಎರಡು ಅಪ್ಡೇಟ್ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಇವಾಗ ಸದ್ಯಕ್ಕೆ ನಿಮ್ಗೆ ಬ್ರೇಕಿಂಗ್ ನ್ಯೂಸ್ ಅಂತ ಏನು ಇಷ್ಟೊಂದು ಕೊಟ್ಟಿದ್ದೀನಿ ಅಂತಂದರೆ, ನಿಮಗೆ ಇವತ್ತೇನಿತ್ತಪ್ಪ ಅಂತಂದರೆ ನೀಟು ಅದರದ್ದು ಏನೇನೆಲ್ಲ ಡಿಸ್ಕಷನ್ ಆಗಬೇಕಿತ್ತು ಹಾಗಿತ್ತು. ಮತ್ತು ಇವತ್ತು ಪೋಸ್ಟ್ಪೋಂಡ್ ಆಗಿಬಿಟ್ಟು ಇವತ್ತು 11ನೇ ತಾರೀಕಿತ್ತು. ಓಕೆ, ಆ್ಯಕ್ಚುಲಿ ಇವತ್ತು ಎಲ್ಲನೂ ಕೂಡ ಮುಗಿಯುತ್ತೆ, ಏನೆಲ್ಲ ಏನಾದರೂ ಡಿಸಿಷನ್ ತೊಗೊಳ್ತಾರೆ, ಬಟ್ ಎಲ್ಲನೂ ಆಗುತ್ತೆ ಅಂದ್ಕೊಂಡ್ವಿ. ಬಟ್ ಸುಪ್ರೀಂ ಕೋರ್ಟಲ್ಲಿ ಬಹಳಷ್ಟು ಮಾತಾಡಿದ್ದಾರೆ. ಏನಂತಂದರೆ ಸುಮಾರು ಬೇಕಾದ್ರೆ ಆ ಲೈವ್ ವಿಡಿಯೋ ಯಾರೆಲ್ಲ ನೋಡಿದಾರೋ ಗೊತ್ತಿಲ್ಲ, ಸುಮಾರು ಒಂದು 5 ರಿಂದ 6 ಗಂಟೆ ಏನಿದೆ ಅಂತಂದರೆ ಲೈವ್ ಇವತ್ತೆಲ್ಲನೂ ಕೂಡ ಟೆಲಿಕಾಸ್ಟ್ ಮಾಡಿದ್ದಾರೆ. ಅಂದರೆ ಲಾವ್ ಚಕ್ರ ಅಂತ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತದೆ. ಆ್ಯಂಡ್ ನೀವು ಟ್ವಿಟ್ಟರಲ್ಲಿ ಕೂಡ ಹೋದರೆ ಅವ್ರ ಅಕೌಂಟ್ ಗೊತ್ತಾಗುತ್ತೆ, ನೋಡ್ಬೋದು. ಸದ್ಯಕ್ಕೆ ಇವಾಗ ನಾನು ಫೈನಲ್ ಆಗಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಇವಾಗ ನೋಡ್ರಿ ರೀನೀಟ್ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಸುಮ್ಮನೆ ಈ ಹಿಂದೆನೂ ಕೂಡ ಎಲ್ಲನೂ ಕೂಡ ಕ್ವಶನ್ ಪೇಪರ್ ಲೀಕ್ ಆಗಿದೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಈ 10 ವರ್ಷದಿಂದ ನೋಡಿತಂದ್ರೆ ಆಗಿಲ್ಲ ಅಂತ ಅನ್ನೋಕ್ಕಾಗಲ್ಲ, ಹಿಂದೆನೂ ಕೂಡ ಆಗಿದೆ. ಬಟ್ ಆವಾಗ ಇಷ್ಟೊಂದು ಕೇರ್ ತೊಗೊಳೋಕ್ಕೆ ಯಾರೂ ಕೂಡ ಮುಂದೆ ಬರ್ತಿದ್ದಿಲ್ಲ. ಬಟ್ ಇವಾಗ ಸದ್ಯಕ್ಕೆ ನಮ್ಮ ದೇಶದ ಯಾವ ರೀತಿ ಇದೆ ಅಂತಂದರೆ, ನಮ್ಮ ಲಾ ಯಾವ ರೀತಿ ಇದೆ ಅಂತಂದರೆ ಯಾರೂ ಕೂಡ ಮೋಸ ಆಗಬಾರ್ದು. ಸೊ ಹಂಗಾಗಿಬಿಟ್ಟು ಇಲ್ಲಿ ಅರೌಂಡ್ ನೀಟ್ ಸ್ಟೂಡೆಂಟ್ಸ್ ಅವರಾಗಿ ಹೇಳಿದ್ದಾರೆ ಇವತ್ತು 23 ಲ್ಯಾಕ್ ಸ್ಟೂಡೆಂಟ್ಸ್, ಓಕೆ, 23 ಲಕ್ಷ ವಿದ್ಯಾರ್ಥಿಗಳು ಏನಂತಂದರೆ ನೀಟ್ನ ಬರೆದಿದ್ದಾರೆ. ಸೊ ಹಂಗಾಗಿಬಿಟ್ಟು ಇನ್ ಕೇಸ್ ರೀನೀಟ್ ಆಗಬೇಕು ಅಂದರೆ ಏನಾಗುತ್ತೆ ಅಂತಂದರೆ ಅದಕ್ಕೆಲ್ಲ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಆ್ಯಂಡ್ ಅದಕ್ಕೋಸ್ಕರ ನಿಮಗೆ ಸೆಂಟ್ರಲ್ ಅಲಾಟ್ಮೆಂಟು ಅದನ್ನೇ ಡಿಸ್ಕಸ್ ಮಾಡಿದ್ದಾರೆ ಇವತ್ತು. ಸೊ ಹಂಗಾಗಿಬಿಟ್ಟು ಅದನ್ನೊಂದು ಕಡೆ ಇಟ್ಕೊಂಡ್ರೆ, ಆ್ಯಂಡ್ ಇನ್ನೊಂದು ಕಡೆ ಇಲ್ಲಿ ಮತ್ತು ಮೋಸ ಆಗುತ್ತಲ್ವ ಸ್ಟೂಡೆಂಟ್ಸ್, ಇದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಸೊ ಇವತ್ತೇ ಡಿಸಿಷನ್ ಅಂತೂ ಕೊಟ್ಟಿಲ್ಲ. ಅಂದರೆ ಇದ್ರ ಮುಂದಕ್ಕೆ ಹಾಕಿದ್ದಾರೆ. ಅಂದರೆ ಟೋಟಲಾಗಿ 18ನೇ ತಾರೀಕಿಗೆ ಏನು ಮಾಡಿದ್ದಾರೆ ಅಂತಂದರೆ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಹಾಗೇನು 18ನೇ ತಾರೀಕಿಗೆ ಇನ್ನೊಂದು ಏನಾದರೂ ಫೈನಲ್ ಆಗಿ ಡಿಸಿಷನ್ ಬರೋ ಚಾನ್ಸಸ್ ತುಂಬಾ ಇದೆ. ಓಕೆ, ಫೈನಲ್ ಆಗಿ 18ನೇ ತಾರೀಕು ಏನು ಅಂತಂದು ಎಲ್ಲನೂ ಕೂಡ ಹೇಳ್ತಾರೆ. ಬಟ್ ಇದು ನಿಮಗೆ KCET ಸ್ಟೂಡೆಂಟ್ಸ್ಗೆ ಯಾವ ರೀತಿ ಅಫೆಕ್ಟ್ ಆಗುತ್ತೆ ಅಂತಂದರೆ, ಇಲ್ಲಿ ನೋಡಿ ನಿಮಗೆ ಕೌನ್ಸ್ಲಿಂಗ್ಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆ್ಯಂಡ್ ಅದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಂದಿಲ್ಲ. ನಿಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕಂತಂದರೆ ನೀಟ್ ಕೂಡ ಎಲ್ಲದಕ್ಕೂ ಮುಗಿಬೇಕಂದ್ರೆ ನೀಟು ಹೇಳಿದರೆ ಅವರು ಜುಲೈ 3rd ವೀಕಲ್ಲೇ ನಡೆಸ್ತೀವಿ ಅಂತಂದು. ಅಂದರೆ 18ನೇ ತಾರೀಕು ಏನಾದರೂ ಡಿಸಿಷನ್ ಬಂದರೆ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇನ್ ಕೇಸ್ ರೀನೀಟ್ ನಡೆದೇ ಹೋದರೆ, ಓಕೆ, ರೀನೀಟ್ ನಡೆದೇ ಹೋಯ್ತಂದರೆ ಸಡನ್ನಾಗಿ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ಕೊತಾರೆ ಕೌನ್ಸ್ಲಿಂಗ್ ನೀಟ್ ಅವರು ಕೂಡ. ಸೊ ಹಂಗಾಗಿಬಿಟ್ಟು ಆಲ್ ಇಂಡಿಯಾ ಕೌನ್ಸ್ಲಿಂಗ್ ಅದು ಸ್ಟಾರ್ಟ್ ಆಯಿತು ಅನ್ಕೊಂಡ್ಬಿಟ್ರೆ ಇಮಿಡಿಯೇಟ್ ನಮ್ಮದು ಕೂಡ KCET ಅವ್ರು ಏನು ಮಾಡ್ತಾರೆ, ಏನಾದರೂ ನೋಟಿಫಿಕೇಷನ್ ಬಿಡ್ತಾರೆ. ಸೊ ಹಂಗಾಗಿಬಿಟ್ಟು ಇದೇ ನಿಮಗೆ ಬ್ರೇಕಿಂಗ್ ನ್ಯೂಸು ಅಥವಾ ಏನಾದರೂ ಅಂದರೆ ಇದು ನಿಮಗೆ ಶಾಕಿಂಗ್ ನ್ಯೂಸ್ ಅನ್ನೋದು ಏನಂತಂದರೆ, ಇದು ಇವತ್ತೇನಾದರೂ ಡಿಸಿಷನ್ ಬಂದಿದ್ದರೆ ಬೇಗ ಸ್ಟಾರ್ಟ್ ಆಗ್ತಿತ್ತು. ಮತ್ತೀಗ ಅದು 1 ವೀಕ್ ಮುಂದೆ ಹೋಗಿತ್ತು. ಅಂದರೆ 18ನೇ ತಾರೀಕು ಹೋಗೈತೆ ಅಂತಂದರೆ ಇನ್ನೂ ಕೂಡ ಕೌನ್ಸ್ಲಿಂಗ್ ನಿಮ್ಗೆ ಡಿಲೇ ಆಗುತ್ತೆ. ನೆನ್ಪಿಟ್ಕೋರಿ, ನೀಟು ಮತ್ತು KCET ಎರಡು ಕಂಬೈಂಡಾಗೇ ನಡೀತದೆ. ಅಲ್ಲಿ ಇದು ನೀಟ್ದು ಎಲ್ಲನೂ ಕೂಡ ಬಗೆಯವ್ರಿಗೂ ಕೂಡ ನಿಮ್ಮದು ಅಂತೂ ಏನೂ ಬಿಡಲ್ಲ. ಸದ್ಯಕ್ಕಂದ್ರೆ ಈಗ ಆರ್ಕಿಟೆಕ್ಚರ್ ಅವ್ರದ್ದು ಏನೇನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಒಂದಂತರ ನೆನ್ಪಿಟ್ಕೋರಿ, ನೀಟ್ ಎಲ್ಲನೂ ಕೂಡ ಡಿಸಿಷನ್ ಆಗಲೇಬೇಕು. ಅಟ್ಲೀಸ್ಟ್ ನಿಮ್ದು ಏನಾದರೂ ಶೆಡ್ಯೂಲ್ ಬಿಡ್ಬೇಕಂತಂದರೆ ಅವ್ರದ್ದು ಆಲ್ ಇಂಡಿಯಾ ಕೌನ್ಸ್ಲಿಂಗ್ ಫಸ್ಟ್ ರೌಂಡ್ ಆಪ್ಷನ್ ಇಂಟರ್ವ್ಯೂ ಅವ್ರಿಗಾದ್ರೂ ಹೋಗ್ಬೇಕಾಗುತ್ತಾ. ಸರಿ, ಸದ್ಯಕ್ಕಂತೂ ಇಷ್ಟೇ ನೋಡ್ರು. ಸದ್ಯ ನೀವೇನು ವೇಟ್ ಮಾಡಬೇಕು, ಇದು ಒಂದೇ ಬಿಟ್ಟರೆ ಏನೂ ಇಲ್ಲ. ನಿಮ್ಮದು ಅದೇ ಲಾಸ್ಟ್. ಇನ್ನೂ ಮೇ ಬಿ ಜುಲೈ 3rd ವೀಕ್ ಅಂತ ಹೇಳಿದಾರ, ಹೇಳೋಕ್ಕಾಗಲ್ಲ. 4ನೇ ವಾರದಲ್ಲೂ ಕೂಡ ಹೋಗ್ಬೋದು ಅಥವಾ ನೆಕ್ಸ್ಟ್ ಮಂತು ಕೂಡ ಹೋಗ್ಬೋದು. ಯಾಕಂದರೆ ಇಷ್ಟೊಂದೆಲ್ಲ ಡಿಸ್ಕಸ್ ಮಾಡಿದ್ದಾರೆ, ಅಷ್ಟೊಂದೆಲ್ಲನೂ ಕೂಡ ಎಲ್ಲ ಅಧಿಕಾರಿಗಳಿರ್ತಾರೆ, ಜಡ್ಜು ಎಲ್ಲನೂ ಕೂಡ ಭಾಳಷ್ಟು ಡಿಸ್ಕಸ್ ಮಾಡಿದ್ದಾರೆ ಇದ್ರ ಬಗ್ಗೆನೇ. ಸೊ ಹಂಗಾಗಿಬಿಟ್ಟು ಅಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸೇ ಅಕ್ಯುರೇಟಾಗಿ ಏನು ಹೇಳಿದ್ದಾರೆ ಅಂತಂದರೆ ಕೆಲವೊಂದಿಷ್ಟು ಮಾತಾಡಿದ್ದಾರೆ, ಇಂಥ ಸೆಂಟ್ರಲ್ಲಿ ಆಗಿದೆ, ಇಂಥಲ್ಲೇ ಲೀಕ್ ಆಗಿದೆ ಅಂತ. ಆ್ಯಂಡ್ ಇದರಲ್ಲಿ ಸೋಷಿಯಲ್ ಮೀಡಿಯಾ ಯಾವುದೂ ಕೂಡ ಇನ್ವಾಲ್ವ್ ಆಗಿಲ್ಲ ಅಂತಂದು ಏನೇನೆಲ್ಲ ಮಾತಾಡಬೇಕು ಅದ್ರ ರಿಲೇಟೆಡ್ ಭಾಳಷ್ಟೇ ಮಾತಾಡಿದ್ದಾರೆ. ಸಡನ್ನಾಗಿ ಡಿಸಿಷನ್ ಕೊಟ್ಟಿಲ್ಲ. ಓಕೆ, ಇದೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಅವರು ಕೂಡ ಏನು ಮಾಡಿದ್ದಾರೆ, 18ನೇ ತಾರೀಕು ಆಗಿದ್ದಾರೆ. ನೋಡೋಣ 18ನೇ ತಾರೀಕು ಏನಾದರೂ ಅವ್ರ ಕಡೆಯಿಂದ ಕರೆಕ್ಟಾಗಿ ಒಂದು ಏನಾದರೂ ಡಿಸಿಷನ್ ಬಂತಂದರೆ, ಇನ್ ಕೇಸ್ ರೀನೀಟ್ ಆಗದೆ ಹೋಯ್ತು ಅಂತಂದರೆ KCET ಸ್ಟೂಡೆಂಟ್ಸ್ ನಿಮ್ಮದು ಆಲ್ಮೋಸ್ಟ್ ಸ್ಟಾರ್ಟ್ ಆಗುತ್ತೆ ಅನ್ಕೋಬೇಕು. ಇಲ್ಲ ಮತ್ತೆ ರೀನೀಟ್ ಆಗುತ್ತೆ ಅನ್ಕೋರಿ, KCET ಸ್ಟೂಡೆಂಟ್ಸ್ ನಿಮ್ಮ ಸಪ್ರೇಟಾಗಿ ಕೌನ್ಸ್ಲಿಂಗ್ ಮಾಡಿಬಿಡ್ತಾರೆ. ಅದೊಂದು ನೆನ್ಪಿಡಬೇಕು. ರೀನೀಟ್ ಆಯಿತು ಆಗುತ್ತೆ ಅನ್ನೋದಂತಂದರೆ ಕನ್ಫರ್ಮ್ ಆದರೆ
ನಿಮ್ಮದು ಕೆ ಸಿ ಟಿ ಸ್ಟೂಡೆಂಟ್ಸ್ ಏನಿದ್ರೆ ಈಗ ನೀಟು ಕೆ ಸಿ ಟಿ ಕಂಬೈಂಡ್ ಏನಿತ್ತು ಆಗಲ್ಲ, ಕೆ ಸಿ ಟಿ ಸ್ಟೂಡೆಂಟ್ಸ್ ಅಷ್ಟೇ ಸಪ್ರೇಟಾಗಿ ಕೌನ್ಸಿಲಿಂಗ್ ಮಾಡಿಬಿಡ್ತಾರೆ. ಇದು ಬಹಳ ಮೋಸ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ಗೆ. ಆ್ಯಂಡ್ ಇನ್ನೊಂದು ಬರೀ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ಗೆಲ್ಲ, ಅಂದರೆ ನಮ್ಮ ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ ಅಷ್ಟೇ ಅಲ್ಲ, ನೀಟ್ ಬರೆದಂಥ 23 ಏನಿದೆ ನೋಡಿರಿ 23 ಲಕ್ಷ ಜನಕ್ಕೆ ಅಲ್ಲಿ ಮೋಸ ಆಗ್ತಿದೆ. ಸೊ ಹಂಗಾಗ್ಬಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಂಡು ಕೋರ್ಟು ಕೂಡ ಡಿಲೇ ಮಾಡ್ತಿದ್ರೆ ನೀವು ಕೂಡ ಅದಕ್ಕೆ ಸಹಕರಿಸಬೇಕಾಗತ್ತೆ. ಯಾಕಂತಂದರೆ ನೀವು ಅವಸರ ಮಾಡ್ಕೊಂಡು ಕೆ.ಇ.ದವ್ರಿಗೆ ಬೈಯೋದಲ್ಲ. ಕೆ.ಇದವರು ನಿಂತ್ಕೊಂಡಿರೋದು ಒಬ್ಬರು ಒಬ್ಬರೇ ಸ್ಟೂಡೆಂಟ್ಸ್ಗೆ ಅದು ಎಷ್ಟು ಮೋಸ ಆದರೆ ನಾವು ಏನೇನೋ ಅನ್ಕೊತೀವಿ. ಇದರಲ್ಲಿ ಇಷ್ಟೊಂದು ಲಕ್ಷಾಂತರ ಜನ ಮೋಸ ಆಗ್ತಿದೆ ಅಂದರೆ ಅವ್ರು ವೇಟ್ ಮಾಡ್ತಿದ್ದಾರೆ. ನೀವು ಒಬ್ಬ ಅಂದರೆ ಏನು ಇನ್ನೂ 1 ಮಂತ್ ಲೇಟ್ ಆಗ್ಬೋದು ನಿಮ್ದು ಅಡ್ಮಿಷನ್ನು. ಬಟ್ ಇಲ್ಲಿ ಆಗಿರುವಂಥ ಮೋಸ ಅಷ್ಟಲ್ಲ. ಯಾಕಂತಂದರೆ ನಿಮ್ಗೆ ಗೊತ್ತಿದೆ, ಆ್ಯಕ್ಚುಲಿ ನೀವು ಕೂಡ ಈ ಸದ್ಯಕ್ಕೆ ಕೆಲವೊಂದಿಷ್ಟು ಜನ ನೀಟ್ ಬರೆದಿರಲ್ಲ. ಇನ್ ಕೇಸ್ ನೀಟ್ ಬರೆದ್ರು ಕೂಡ ಸ್ಕೋರ್ ಚೆನ್ನಾಗಿರಲ್ಲ. ಬಟ್ ನಿಮ್ಗೆ ಅದ್ರ ಗೊತ್ತಿದೆ ಎಷ್ಟು ಓದಬೇಕು, ಎಷ್ಟು ಓದಿದರೆ ನಾನು ಇಷ್ಟು ರ್ಯಾಂಕ್ ಬರ್ತೀನಿ, ರ್ಯಾಂಕ್ ಬಂದರೂ ಕೂಡ ಸೀಟ್ ಸಿಗುತ್ತಾ ಇಲ್ಲಂಗೆ ನಿಮ್ಗೆ ಗೊತ್ತಿದೆ. ಬಟ್ ನೀವು ಅರ್ಥ ಮಾಡ್ಕೋಬೇಕು. ಬೇರೊಂದು ಸ್ಟೂಡೆಂಟ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಎಷ್ಟೋ ಜನ ಬರ್ದಿರ್ತಾರೆ, ಅರ್ಥ ಮಾಡ್ಕೊರಿ. ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಿರಿ. ಆ್ಯಂಡ್ ಅಲ್ಲಿವರೆಗೂ ನೀವು ಸುಮ್ಮನೆ ಅಂತ ಕೂರ್ಬೇಡ್ರಿ. ನಿಮ್ಮ ಕೆ.ಇದವ್ರು ನಿಮ್ಗಂತೂ ಬಿಡ್ತಾ ಇರ್ತಾರೆ. ಓಕೆ, ಕೆ ಸಿ ಟಿ ಸ್ಟೂಡೆಂಟ್ಸ್ ನಿಮ್ಮನ್ನಂತೂ ಬಿಡಲ್ಲ. ಅವ್ರು ಏನಾದರೂ ಒಂದು ಅಪ್ಡೇಟ್ ಕೊಡ್ತಾ ಇರ್ತಾರೆ, ಅದನ್ನು ಮಾಡಿ ಇದನ್ನು ಮಾಡಿ. ಅವ್ರಿಗೆಲ್ಲನೂ ಕೂಡ ನೀಟ್ ಇಮ್ಮಿಡಿಯೇಟ್ ಎಲ್ಲನೂ ಕೂಡ ಡಿಸಿಷನ್ ಬಂದ ತಕ್ಷಣ ಯಾವುದೂ ಕೂಡ ಇಟ್ಕೊಂಡಿರ್ಬಾರ್ದು ನಿಮ್ಮದು ಕೆಲಸ. ಅಂತಂದರೆ ಕೆಲವೊಂದಿಷ್ಟು ಕೆಲಸ ಇರ್ತವೆ, ಇದನ್ನು ಮಾಡೋದಂತಂದು ಸಣ್ಣ ಪುಟ್ಟ ಅಂಥವ್ನು ಯಾವನು ಕೂಡ ಇಳಿಸ್ಕೊಳಲ್ಲ. ಎಲ್ಲನೂ ಕೂಡ ಇಲ್ಲೇ ಮಾಡ್ಕೊಂಡ್ಬಿಡ್ತಾರೆ ನಿಮ್ಮ ಕೈಲೇ. ಅವ ಡೈರೆಕ್ಟಾಗಿ ಕೌನ್ಸ್ಲಿಂಗು, ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ, ಡೈರೆಕ್ಟಾಗಿ ಎಲ್ಲನೂ ಕೂಡ ಸೀಟ್ ಅಲಾಟ್ಮೆಂಟು, ಅಡ್ಮಿಷನ್ ಇಷ್ಟೇ ಇರ್ತದೆ ನೋಡಿ. ಸರಿ, ಸದ್ಯಕ್ಕಂತೂ ಇವಾಗ ಆರ್ಕಿಟೆಕ್ಚರ್ ಬಗ್ಗೆ ಒಂದು ಆನ್ಲೈನ್ ಅರ್ಜಿ ಮತ್ತು ನಾಟ ಅಧಿಸೂಚನೆ ತಗೊಂಡಂತ ಇದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಆವಾಗಲೇ ಮಧ್ಯಾಹ್ನ ಕೂಡ ಹೇಳಿದ್ದೆ. ಬಟ್ ಕೆಲವೊಂದಿಷ್ಟು ಜನ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ವಿಡಿಯೋ ಮಾಡಿರಿ ಅಂತ ಹೇಳಿದ್ರೆ, ಬಟ್ ಇದು ಲೆಂತ್ ಆಗುತ್ತೆ ಅಂತ ಒಂದು ವಿಡಿಯೋದಲ್ಲಿ ಹೇಳತ್ತಲ್ಲ. ಸರಿ, ಅದು ನೈಟ್ ಬರ್ತದೆ ವಿಡಿಯೋ, ಅದು ನೋಡ್ರಿ ಅಂತ. ಆಮೇಲೆ ಸದ್ಯಕ್ಕೆ ನೋಡ್ರಿ ಏನೈತೆ ಇಷ್ಟೇ, ವೇಟ್ ಮಾಡಿರಿ. ಇನ್ನೂ ಕೂಡ ಡಿಲೇ ಆಗುತ್ತೆ ನಿಮ್ಮ ಕೌನ್ಸ್ಲಿಂಗ್ ಅಷ್ಟೇ. ಸರಿ, ಅಲ್ಲಿವರೆಗೂ ಏನಾದರೂ ಅಪ್ಡೇಟ್ ಬಂದರೆ ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ ನಿಮ್ಮೊಂದು ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.